ಗುತ್ತಿಗೆಯನ್ನು ನೀವು ರದ್ದು ಮಾಡ್ತೀವಿ, ನೀವು ಬಂದು ಮಾತಾಡಲ್ಲ ಅಂತ ಕಂಡು ಬಂದ್ರೆ ಅದನ್ನ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಗುತ್ತಿಗೆ ರದ್ದು ಕೇಳಿ, ನಾನು ಈಗ ಬೆದರಿಕೆ ಒಡ್ಡಿರೋದಲ್ಲ, ಅವ್ನಿಗೆ ಅಡ್ವೈಸ್ ಮಾಡಿದ್ದೀನಿ. ಗುತ್ತಿಗೆ ರದ್ದು ಮಾಡಬೇಕು ಅಂತ ಹೇಳಿ ಗೌರವಾನ್ವಿತ ಶಾಸಕರು ಮೊದಲು 20 ಲಕ್ಷ ಈಸ್ಕೊಂಡು ಒಂದು ಲೆಟರ್ ಕೊಟ್ಟು ರೆಕಮೆಂಡ್ ಮಾಡ್ತಾರೆ. ದುಡ್ಡು ಕೊಡಲಿಲ್ಲ ಅಂದಮೇಲೆ ತೆಗೀರಿ ಅಂತ ಹೇಳಿ ಲೆಟ್ರ್ ಮಾಡ್ತಾರೆ, ಲೆಟ್ರ್ ಕೊಡ್ತಾರೆ, ಅವನಿಗೆ ಹಿಂಸೆ ಕೊಡ್ತಾರೆ. ಅದು ಗೊತ್ತಿತ್ತು. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನೇನು ಹೆದರ್ಕೊಂಬೇಡಪ್ಪ, ನಾನೇ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ, ಅವ್ರಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನಮ್ಮ ಕ್ಷೇತ್ರದಲ್ಲಾಗಿರೋದ್ರಿಂದ ಇಂಜಿನಿಯರ್ಗಳು ಅಧಿಕಾರಿಗಳು ಪರಿಚಯ ಇದ್ದಿದ್ದರಿಂದ ಅವ್ನಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನೀನು ಬರಲಿಲ್ಲ ಅಂದರೆ ನಿನ್ನ ಸಮಸ್ಯೆ ಬಗೆಹರೋದಿಲ್ಲ, ಟೆಂಡರ್ ರದ್ದಾಗುತ್ತೆ ಅಂತ ಹೇಳಿದ್ದೀನಿ. ನೀವಿಡೀ ಇಲ್ಲಿರ್ತಕ್ಕಂಥ ಮೀಡಿಯಾದವರೆಲ್ಲ ಸೇರಿದ್ರು, ಈ BJP ಅವರು, JDSನವರು, ಕಾಂಗ್ರೆಸ್ನವರೆಲ್ಲ ಸೇರಿದ್ರು. ಇಂಥ ಬಲಿತಿರ್ತಕ್ಕಂಥ ಮುನ್ರತ್ನನ ಮುಂದೆ ನಿಮ್ದು ಯಾರ್ದು ಐಡಿಯಾಸು, ನಿಮ್ಮ ಮೀಡಿಯಾ ಯಾವೂ ನಿಲ್ಲೋದಿಲ್ಲ. ಅವ್ನು ಏನು ಹೇಳ್ತಾನೆ ಅದೇ ನಿಲ್ಲೋದು. ಇಲ್ಲಿವರೆಗೂ ಅದೇ ನಡೆಸ್ಕೊಂಬಂದಿದ್ದಾರೆ. ಅದೇ ನಿಲ್ಲೋದು. ಯಾರು ಅಲ್ಲಿಂದ ಓಡಿಸೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಬಲ್ತಿರ್ತಕ್ಕಂಥವ್ರು, ಎಲ್ಲ ವಿದ್ಯೆಗಳನ್ನು, ಎಷ್ಟೋ ವಿದ್ಯೆ ಅಂತ ಹೇಳ್ತಾರೆ, ಎಲ್ಲ ಕಲ್ತಿರ್ತಕ್ಕಂಥವ್ರು, ಮಾತಿಗೆ ನಿಲ್ಲದೇ ಇರ್ತಕ್ಕಂಥವ್ರು. ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು. FSL ರಿಪೋರ್ಟ್ ಬರಲಿ, ಹೇಳಿದಾರಲ್ಲ, ಯಾವ ಥರಲ್ಲಿ ಹೇಳ್ತಾಯಿದ್ರು, ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವತ್ತು ನಾನು ಆಗ್ರಹ ಮಾಡ್ತಿದ್ದೀನಿ, ತಾವೆಲ್ಲ ಮಾಧ್ಯಮದವರು ಇಂಥ ಭ್ರಷ್ಟರನ್ನು, ಇಂಥ ಮಹಿಳೆಯರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ ಇಂಥ ಒಂದು ಅವ್ಯಾಚ್ಯವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನು ಶಿಕ್ಷೆ ಮಾಡಬೇಕಾದ್ದು, ಶಿಕ್ಷಿಸಬೇಕಾದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯನೇ, ಈ ನಾಡಿನ ಎಲ್ಲ ಜನರು ಕರ್ತವ್ಯನೇ. ಇವತ್ತು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ. FSL ರಿಪೋರ್ಟ್ ಬರ್ತದೆ, ಏನು ಸತ್ಯ ಅಂತ ಗೊತ್ತಾಗ್ತದೆ. ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಬೇರೆಯವ್ರ ಥರ ನಂದಲ್ಲ ಮಾತಾಡ್ಬಿಟ್ಟು ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಾನು ನಿಂತಿದ್ದೆ. ಈಗಲೂ ಚೆಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳೆಲ್ಲ ಬಂದು ಅವನಿಗೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು. ಅವನು ನೋವು ಅನುಭವಿಸ್ದಾರ್ದಂಥ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ. ಮತ್ತು ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಚೆಲುವರಾಜು ಅವರು. ನಾನು ಅವ್ರಿಗೆ ಹೇಳಿರೋದು ನಿಜ, ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ, ನಿನಗೇನಾದರೂ ಸಮಸ್ಯೆ ಇದೆ, ಈಗ ಇರ್ತಕ್ಕಂಥ ಸಮಸ್ಯೆನ ನಾನು ಬಗೆಹರಿಸ್ತೇನೆ, ನೀನು ನಮ್ಮವನು, ಒಕ್ಕಲಿಗರವನು, ನಮ್ಮ ತಾಲೂಕಿನವನು, ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ, ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊ ಅಂತ ಹೇಳಿದ್ದೀನಿ. ನಾನು ನನ್ನ ವಯಸ್ಸಿನಲ್ಲಿ ಯಾರನ್ನು ಬೇರ್ಪಡಿಸ್ತಕ್ಕಂಥ, ಯಾರ ಮೇಲೂ ಎತ್ಕಟ್ತಕ್ಕಂಥ ಕೆಲಸ ಮಾಡಿಲ್ಲ. ಏನಾದ್ರು ಸಮಸ್ಯೆ ಇದ್ದರೆ ಪರಸ್ಪರ ಬಗೆಹರಿಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಸ್ವಭಾವ ನಂದು. ನನ್ನ ಸಂಸ್ಕೃತಿ, ನನ್ನ ತಂದೆ ತಾಯಿ ಕಳಿಸಿರ್ತಕ್ಕಂಥ ಸಂಸ್ಕೃತಿ ಅದು. ಹೇಳಿದ್ದೀನಿ, ಅಲ್ಲಿ ಏನು ಬಂದಿದೆ ಅದು ಮಾತಾಡಿರೋದು ನಾನೇ, ನನ್ನದೇ ಧ್ವನಿ, ನಾನೇ ಮಾತಾಡಿರೋದು. ಗುತ್ತಿಗೆಯನ್ನು ನೀವು ರದ್ದು ಮಾಡ್ತೀವಿ, ನೀವು ಬಂದು ಮಾತಾಡಲ್ಲ ಅಂತ ಕಂಡು ಬಂದರೆ ಅದನ್ನ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಗುತ್ತಿಗೆ ರದ್ದು ಕೇಳಿ, ನಾನು ಈಗ ಬೆದರಿಕೆ ಒಡ್ಡಿರೋದಲ್ಲ, ಅವ್ನಿಗೆ ಅಡ್ವೈಸ್ ಮಾಡಿದ್ದೀನಿ. ಗುತ್ತಿಗೆ ರದ್ದು ಮಾಡಬೇಕು ಅಂತ ಹೇಳಿ ಗೌರವಾನ್ವಿತ ಶಾಸಕರು ಮೊದಲು 20 ಲಕ್ಷ ಈಸ್ಕೊಂಡು ಒಂದು ಲೆಟರ್ ಕೊಟ್ಟು ರೆಕಮೆಂಡ್ ಮಾಡ್ತಾರೆ. ದುಡ್ಡು ಕೊಡಲಿಲ್ಲ ಅಂದಮೇಲೆ ತೆಗೀರಿ ಅಂತ ಹೇಳಿ ಲೆಟ್ರ್ ಮಾಡ್ತಾರೆ, ಲೆಟ್ರ್ ಕೊಡ್ತಾರೆ, ಅವನಿಗೆ ಹಿಂಸೆ ಕೊಡ್ತಾರೆ. ಅದು ಗೊತ್ತಿತ್ತು. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನೇನು ಹೆದರ್ಕೊಂಬೇಡಪ್ಪ, ನಾನೇ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ, ಅವ್ರಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನಮ್ಮ ಕ್ಷೇತ್ರದಲ್ಲಾಗಿರೋದ್ರಿಂದ ಇಂಜಿನಿಯರ್ಗಳು ಅಧಿಕಾರಿಗಳು ಪರಿಚಯ ಇದ್ದಿದ್ದರಿಂದ ಅವ್ನಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನೀನು ಬರಲಿಲ್ಲ ಅಂದರೆ ನಿನ್ನ ಸಮಸ್ಯೆ ಬಗೆಹರೋದಿಲ್ಲ, ಟೆಂಡರ್ ರದ್ದಾಗುತ್ತೆ ಅಂತ ಹೇಳಿದ್ದೀನಿ. ನೀವಿಡೀ ಇಲ್ಲಿರ್ತಕ್ಕಂಥ ಮೀಡಿಯಾದವರೆಲ್ಲ ಸೇರಿದ್ರು, ಈ BJP ಅವರು, JDSನವರು, ಕಾಂಗ್ರೆಸ್ನವರೆಲ್ಲ ಸೇರಿದ್ರು. ಇಂಥ ಬಲಿತಿರ್ತಕ್ಕಂಥ ಮುನ್ರತ್ನನ ಮುಂದೆ ನಿಮ್ದು ಯಾರ್ದು ಐಡಿಯಾಸು, ನಿಮ್ಮ ಮೀಡಿಯಾ ಯಾವೂ ನಿಲ್ಲೋದಿಲ್ಲ. ಅವ್ನು ಏನು ಹೇಳ್ತಾನೆ ಅದೇ ನಿಲ್ಲೋದು. ಇಲ್ಲಿವರೆಗೂ ಅದೇ ನಡೆಸ್ಕೊಂಬಂದಿದ್ದಾರೆ. ಅದೇ ನಿಲ್ಲೋದು. ಯಾರು ಅಲ್ಲಿಂದ ಓಡಿಸೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಬಲ್ತಿರ್ತಕ್ಕಂಥವ್ರು, ಎಲ್ಲ ವಿದ್ಯೆಗಳನ್ನು, ಎಷ್ಟೋ ವಿದ್ಯೆ ಅಂತ ಹೇಳ್ತಾರೆ, ಎಲ್ಲ ಕಲ್ತಿರ್ತಕ್ಕಂಥವ್ರು, ಮಾತಿಗೆ ನಿಲ್ಲದೇ ಇರ್ತಕ್ಕಂಥವ್ರು. ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು. FSL ರಿಪೋರ್ಟ್ ಬರಲಿ, ಹೇಳಿದಾರಲ್ಲ, ಯಾವ ಥರಲ್ಲಿ ಹೇಳ್ತಾಯಿದ್ರು, ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವತ್ತು ನಾನು ಆಗ್ರಹ ಮಾಡ್ತಿದ್ದೀನಿ, ತಾವೆಲ್ಲ ಮಾಧ್ಯಮದವರು ಇಂಥ ಭ್ರಷ್ಟರನ್ನು, ಇಂಥ ಮಹಿಳೆಯರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ ಇಂಥ ಒಂದು ಅವ್ಯಾಚ್ಯವಾಗಿ
ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನ ಶಿಕ್ಷೆ ಮಾಡಬೇಕಾದ್ದು, ಶಿಕ್ಷಿಸಬೇಕಾದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯನೇ, ಈ ನಾಡಿನ ಎಲ್ಲ ಜನರು ಕರ್ತವ್ಯನೇ. ಇವತ್ತು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ. FSL ರಿಪೋರ್ಟ್ ಬರ್ತದೆ, ಏನು ಸತ್ಯ ಅಂತ ಗೊತ್ತಾಗ್ತದೆ. ನಾನೇ ಮಾತಾಡಿರೋದು, ನಂದೇ ವಾಯ್ಸು, ಬೇರೆಯವ್ರ ಥರ ನಂದಲ್ಲ ಮಾತಾಡ್ಬಿಟ್ಟು ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಾನು ನಿಂತಿದ್ದೆ. ಈಗಲೂ ಚೆಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳೆಲ್ಲ ಬಂದು ಅವನಿಗೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು. ಅವನು ನೋವು ಅನುಭವಿಸ್ದಾರ್ದಂಥ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ. ಮತ್ತು ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಚೆಲುವರಾಜು ಅವರವರು. ನಾನು ಅವ್ರಿಗೆ ಹೇಳಿರೋದು ನಿಜ, ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ, ನಿನ್ಗೇನಾದರೂ ಸಮಸ್ಯೆ ಇದೆ, ಈಗ ಇರ್ತಕ್ಕಂಥ ಸಮಸ್ಯೆನ ನಾನು ಬಗೆಹರಿಸ್ತೇನೆ, ನೀನು ನಮ್ಮವನು, ಒಕ್ಕಲಿಗರವನು, ನಮ್ಮ ತಾಲೂಕಿನವನು, ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ, ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊ ಅಂತ ಹೇಳಿದ್ದೀನಿ. ನಾನು ನನ್ನ ವಯಸ್ಸಿನಲ್ಲಿ ಯಾರನ್ನು ಬೇರ್ಪಡಿಸ್ತಕ್ಕಂಥ, ಯಾರ ಮೇಲೂ ಎತ್ಕಟ್ತಕ್ಕಂಥ ಕೆಲಸ ಮಾಡಿಲ್ಲ. ಏನಾದ್ರು ಸಮಸ್ಯೆ ಇದ್ದರೆ ಪರಸ್ಪರ ಬಗೆಹರಿಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಸ್ವಭಾವ ನಂದು. ನನ್ನ ಸಂಸ್ಕೃತಿ, ನನ್ನ ತಂದೆ ತಾಯಿ ಕಳಿಸಿರ್ತಕ್ಕಂಥ ಸಂಸ್ಕೃತಿ ಅದು. ಹೇಳಿದ್ದೀನಿ, ಅಲ್ಲೇನು ಬಂದಿದೆ ಅದು ಮಾತಾಡಿರೋದು ನಾನೇ, ನನ್ನದೇ ಧ್ವನಿ ನಾನೇ ಮಾತಾಡಿರೋದು. ಗುತ್ತಿಗೆಯನ್ನು ನೀವು ರದ್ದು ಮಾಡ್ತೀವಿ, ನೀವು ಬಂದು ಮಾತಾಡಲ್ಲ ಅಂತ ಕಂಡು ಬಂದರೆ ಅದನ್ನು ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಗುತ್ತಿಗೆ ರದ್ದು ಕೇಳಿ, ನಾನು ಈಗ ಬೆದರಿಕೆ ಒಡ್ಡಿರೋದಲ್ಲ, ಅವ್ನಿಗೆ ಅಡ್ವೈಸ್ ಮಾಡಿದ್ದೀನಿ. ಗುತ್ತಿಗೆ ರದ್ದು ಮಾಡಬೇಕು ಅಂತ ಹೇಳಿ ಗೌರವಾನ್ವಿತ ಶಾಸಕರು ಮೊದಲು 20 ಲಕ್ಷ ಈಸ್ಕೊಂಡು ಒಂದು ಲೆಟರ್ ಕೊಟ್ಟು ರೆಕಮೆಂಡ್ ಮಾಡ್ತಾರೆ. ದುಡ್ಡು ಕೊಡಲಿಲ್ಲ ಅಂದಮೇಲೆ ತೆಗೀರಿ ಅಂತ ಹೇಳಿ ಲೆಟ್ರ್ ಕೊಡ್ತಾರೆ, ಅವನಿಗೆ ಹಿಂಸೆ ಕೊಡ್ತಾರೆ. ಅದು ಗೊತ್ತಿತ್ತು. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನೇನು ಹೆದರ್ಕೊಂಬೇಡ ಬಾ, ನಾನೇ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ, ಅವ್ನಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನಮ್ಮ ಕ್ಷೇತ್ರದಲ್ಲಾಗಿರೋದ್ರಿಂದ ಇಂಜಿನಿಯರ್ಗಳು, ಅಧಿಕಾರಿಗಳು ಪರಿಚಯ ಇದ್ದಿದ್ದರಿಂದ ಅವ್ನಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನೀನು ಬರಲಿಲ್ಲ ಅಂದರೆ ನಿನ್ನ ಸಮಸ್ಯೆ ಬಗೆಹರೋದಿಲ್ಲ, ಟೆಂಡರ್ ರದ್ದಾಗುತ್ತೆ ಅಂತ ಹೇಳಿದ್ದೀನಿ. ನೀವಿಡೀ ಇಲ್ಲಿರ್ತಕ್ಕಂಥ ಮೀಡಿಯಾದವರೆಲ್ಲ ಸೇರಿದ್ರು, ಈ BJP ಅವರು, JDSನವರು, ಕಾಂಗ್ರೆಸ್ನವರೆಲ್ಲ ಸೇರಿದ್ರು. ಇಂಥ ಬಲಿತಿರ್ತಕ್ಕಂಥ ಮುನ್ರತ್ನನ ಮುಂದೆ ನಿಮ್ದು ಯಾರ್ದು ಐಡಿಯಾಸು, ನಿಮ್ಮ ಮೀಡಿಯಾ ಯಾವೂ ನಿಲ್ಲೋದಿಲ್ಲ. ಅವನೇನು ಹೇಳ್ತಾನೆ ಅದೇ ನಿಲ್ಲೋದು. ಇಲ್ಲಿವರೆಗೂ ಅದೇ ನಡ್ಸ್ಕೊಂಬಂದಿದ್ದಾರೆ. ಅದೇನಿಲ್ಲದು ಯಾರು ಅಲ್ಲಿಂದ ಓಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಬಲ್ತಿರ್ತಕ್ಕಂಥವ್ರು, ಎಲ್ಲ ವಿದ್ಯೆಗಳನ್ನು, ಎಷ್ಟೋ ವಿದ್ಯೆ ಅಂತ ಹೇಳ್ತಾರೆ, ಎಲ್ಲ ಕಲ್ತಿರ್ತಕ್ಕಂಥವ್ರು, ಮಾತಿಗೆ ನಿಲ್ಲದೇ ಇರ್ತಕ್ಕಂಥವ್ರು. ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು, FSL ರಿಪೋರ್ಟ್ ಬರಲಿ ಹೇಳಿದಾರಲ್ಲ, ಯಾವ ಥರಲ್ಲಿ ಹೇಳ್ತಾಯಿದ್ರು, ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವತ್ತು ನಾನು ಆಗ್ರಹ ಮಾಡ್ತಿದ್ದೀನಿ, ತಾವೆಲ್ಲ ಮಾಧ್ಯಮದವರು ಇಂಥ ಭ್ರಷ್ಟರನ್ನು, ಇಂಥ ಮಹಿಳೆಯರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ ಇಂಥ ಒಂದು ಅವ್ಯಾಚ್ಯವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನ ಶಿಕ್ಷೆ ಮಾಡಬೇಕಾದ್ದು, ಶಿಕ್ಷಿಸಬೇಕಾದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯನೇ, ಈ ನಾಡಿನ ಎಲ್ಲ ಜನರು ಕರ್ತವ್ಯನೇ. ಇವತ್ತು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ. FSL ರಿಪೋರ್ಟ್ ಬರ್ತದೆ, ಏನು ಸತ್ಯ ಅಂತ ಗೊತ್ತಾಗ್ತದೆ. ನಾನೇ ಮಾತಾಡಿರೋದು, ನನ್ನದೇ ವಾಯ್ಸು, ಬೇರೆಯವ್ರ ಥರ ನಂದಲ್ಲ ಮಾತಾಡ್ಬಿಟ್ಟು ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಾನು ನಿಂತಿದ್ದೆ. ಈಗಲೂ ಚೆಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳೆಲ್ಲ ಬಂದು ಅವನಿಗೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು. ಅವನು ನೋವು ಅನುಭವಿಸ್ದಾರ್ದಂಥ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ. ಮತ್ತು ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಚೆಲುವರಾಜು ಅವರವರು. ನಾನು ಅವ್ರಿಗೆ ಹೇಳಿರೋದು ನಿಜ, ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ, ನಿನ್ಗೇನಾದರೂ ಸಮಸ್ಯೆ ಇದೆ, ಈಗ ಇರ್ತಕ್ಕಂಥ ಸಮಸ್ಯೆನ ನಾನು ಬಗೆಹರಿಸ್ತೇನೆ, ನೀನು ನಮ್ಮವನು, ಒಕ್ಕಲಿಗರವನು, ನಮ್ಮ ತಾಲೂಕಿನವನು, ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ, ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊ ಅಂತ ಹೇಳಿದ್ದೀನಿ. ನಾನು ನನ್ನ ವಯಸ್ಸಿನಲ್ಲಿ ಯಾರನ್ನು ಬೇರ್ಪಡಿಸ್ತಕ್ಕಂಥ, ಯಾರ ಮೇಲೂ ಎತ್ಕಟ್ತಕ್ಕಂಥ ಕೆಲಸ ಮಾಡಿಲ್ಲ. ಏನಾದ್ರು ಸಮಸ್ಯೆ ಇದ್ದರೆ ಪರಸ್ಪರ ಬಗೆಹರಿಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಸ್ವಭಾವ ನಂದು. ನನ್ನ ಸಂಸ್ಕೃತಿ, ನನ್ನ ತಂದೆ ತಾಯಿ ಕಳಿಸಿರ್ತಕ್ಕಂಥ ಸಂಸ್ಕೃತಿ ಅದು. ಹೇಳಿದ್ದೀನಿ, ಅಲ್ಲೇನು ಬಂದಿದೆ ಅದು ಮಾತಾಡಿರೋದು ನಾನೇ, ನನ್ನದೇ ಧ್ವನಿ ನಾನೇ ಮಾತಾಡಿರೋದು.